ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಶ್ರುತಿ ಮತ್ತು ನೀತು ಇವರಿಬ್ಬರ ನಡುವೆ ವಾಗ್ವಾದಗಳು ಆಗ್ತಾ ಇರ್ತದೆ. ನೀತು ಹೇಳ್ತಾಳೆ ನಮ್ಮ ಹೋಟೆಲ್ಗೆ ಒಳ್ಳೆ ರಿವ್ಯೂ ಎಲ್ಲ ಬಂದಿದೆ ಅಂತ ಹೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಅದಕ್ಕೆ ಕಾರಣ ರವಿ ಮಾಡಿದ ಅಡುಗೆ ಅಂತ ಹೇಳ್ತಾಳೆ. ಅದಕ್ಕೆ ನೀತು ಹೇಳ್ತಾಳೆ, ನೆವರ್, ರವಿ ಜಾಗದಲ್ಲಿ ಯಾರೇ ಇದ್ದಿದ್ರು ಇದೇ ರೀತಿ ಅಡುಗೆ ಮಾಡ್ತಾಯಿದ್ರು. ಹಾಗೆ ಇಬ್ಬರು ಜೋರಾಗಿ ವಾದ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ರವಿ ಬರ್ತಾನೆ. ಶ್ರುತಿ, ನೀತು ಏನಾಯಿತು, ಯಾಕೆ ಈ ಥರ ನೀವು ವಾದ ಮಾಡ್ತಾ ಇದ್ದೀರಾ ಅಂತ ರವಿ ಕೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಕೇಳಿಸ್ಕೊ, ಈ ಹೋಟೆಲ್ಗೆ ತುಂಬ ಅಪ್ರಿಷಿಯೇಷನ್ ಬಂದಿದೆ ಅಂತೆ. ಬಟ್ ಅದಕ್ಕೆ ಕಾರಣ ನೀನು ಮತ್ತು ನಿನ್ನ ಕುಕ್ಕಿಂಗ್ ಅಲ್ಲ, ಇವರ ಮಾರ್ಕೆಟಿಂಗ್ ಅಂತೆ. ಅದಕ್ಕೆ ರವಿ ಹೇಳ್ತಾನೆ, ಅದರಲ್ಲಿ ಏನಿದೆ ಶ್ರುತಿ, ಈ ಥರ ಎಲ್ಲ ಅನ್ನ ಹಾಕೋರ ಹತ್ರ ವಾದ ಮಾಡಬಾರ್ದು. ಅದಕ್ಕೆ ಶ್ರುತಿ ಹೇಳ್ತಾಳೆ ರವಿಗೆ, ಅವರು ಕೊಡೋದು ದುಡ್ಡು ಮಾತ್ರ, ನೀನು ಅನ್ನ ಹಾಕಿರೋದು. ಅವರೇನಂತಾರೆ ಗೊತ್ತಾ, ರವಿ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ಥರನೇ ಕೆಲಸ ಮಾಡ್ತಾಯಿದ್ರು, ದಿಸ್ ಇಸ್ ಡಿಸ್ಕಸ್ಟಿಂಗ್ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ನೀತು, ಅದರಲ್ಲಿ ಏನು ತಪ್ಪಿದೆ, ಇದು ನನ್ನ ಹೋಟೆಲ್, ನನ್ನ ಅಪ್ಪ ಇದನ್ನು ಬಿಟ್ಕೊಟ್ಟಾಗ ಇದರ ಸ್ಥಿತಿ ಹೇಗಿತ್ತು ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಾನು ಜಾಯ್ನ್ ಆಗೋದಕ್ಕಿಂತ ಮುಂಚೆ ಈ ಹೋಟೆಲ್ ಇನ್ನೂ ಕೆಟ್ಟದಾಗಿತ್ತು. ಮನೆ ಕಟ್ಟಿದ್ಯಾರೋ ಗೃಹ ಪ್ರವೇಶ ಇನ್ನೊಬ್ಬರ ಹೆಸರಲ್ಲಿ. ಸೂಪರ್ ಆಗಿದೆ ನಿಮ್ಮ ಲಾಜಿಕ್ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಮತ್ತು ಶ್ರುತಿ ರವಿಯನ್ನು ಕರೀತಾಳೆ. ರವಿ, ನಾವಿನ್ನು ಇಲ್ಲಿ ಕೆಲಸ ಮಾಡೋದು ಬೇಡ, ಬಾ ಹೋಗೋಣ ಅಂತೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಏನು ನಿನಗೆ ಹುಚ್ಚಿಡ್ದಿದ್ಯಾ ಅಂತ ಹೇಳಿ ಶ್ರುತಿಗೆ ಕೇಳ್ತಾನೆ. ಅದಕ್ಕೆ ನೀತು ಹೇಳ್ತಾಳೆ, ನೋ ಡೌಟ್, ಹೌದು, ನಿನ್ನ ಹೆಂಡತಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅಂತ ನೀತು ಹೇಳ್ತಾಳೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮೈಂಡ್ ಯುವರ್ ವರ್ಡ್ಸ್ ನೀತು, ನನಗೆ ಯಾಕೆ ಹುಚ್ಚಿಡಿಬೇಕು, ಹಣ ಅಧಿಕಾರದ ಹುಚ್ಚಿಡಿದಿರೋದು ನಿನಗೆ ಅಂತ ಹೇಳಿ ಶ್ರುತಿ ನೀತುಗೆ ಹೇಳ್ತಾಳೆ. ಮತ್ತು ರವಿ ಶ್ರುತಿ ಹತ್ರ ಹೇಳ್ತಾನೆ, ಶ್ರುತಿ ಪ್ಲೀಸ್ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀನು ಸುಮ್ಮನಿರು ರವಿ, ಯಾವುದೇ ಕಾರಣಕ್ಕೂ ನಾವಿಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಅದು ಯಾರನ್ನು ಬೇಕಾದರೂ ಕರ್ಕೊಂಡು ಬಂದು ಕೆಲಸ ಮಾಡಿಸೋದಾದರೆ ಮಾಡಿಸ್ಕೊಳ್ಳಿ, ರವಿ ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿ ಶ್ರುತಿ ರವಿಯನ್ನು ಕರೀತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಹಾಗಲ್ಲ ಶ್ರುತಿ, ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ರವಿ ಹೇಳ್ತಾನೆ. ಅದಕ್ಕೆ ಮತ್ತೆ ಶ್ರುತಿ ಹೇಳ್ತಾಳೆ ರವಿಗೆ, ರವಿ, ನಿನಗೆ ಹಾಳಾಗಿ ಬದುಕೋದೇ ಚೆನ್ನಾಗಿರೋದು, ಬಟ್ ನನಗೆಲ್ಲ ಈ ಥರ ಇರೋಕ್ಕೆ ಆಗೋದಿಲ್ಲ ಅಂತೇಳಿ ಶ್ರುತಿ ಹೇಳ್ತಾಳೆ. ಮತ್ತೆ ರವಿ ಹೇಳ್ತಾನೆ ಶ್ರುತಿಗೆ, ಶ್ರುತಿ ನನ್ನ ಮಾತು ಕೇಳು. ಮತ್ತೆ ಶ್ರುತಿ ಹೇಳ್ತಾಳೆ, ಆಗಲ್ಲ ರವಿ, ಐ ಆಮ್ ಗೋಯಿಂಗ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ಕೆ ನೀತು ಹೇಳ್ತಾಳೆ, ಲೆಟ್ ಗೋ ರವಿ, ತುಂಬ ಮಾತಾಡ್ಬಿಟ್ಲು. ಮತ್ತೆ ರವಿ ಹೇಳ್ತಾನೆ, ಇಲ್ಲ ನೀತು, ಅವಳನ್ನು ನಾನು ಕನ್ವಿನ್ಸ್ ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ನೀತು ಹೇಳ್ತಾಳೆ, ನೋ ಇಶ್ಯೂಸ್, ಬೇಡ ಅಂತ ಹೇಳಿ ನೀತು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಕಡೆ ರೋಹಿಣಿ ಕಾಗಿಸುಬ್ಬನ ಆಫೀಸ್ಗೆ ಬರ್ತಾಳೆ. ಮತ್ತೊಂದು ಕಡೆ ಕಾಗಿಸುಬ್ಬನ ಆಫೀಸ್ನಲ್ಲಿರುವಂಥ ಚೇಳಗಳು ಹೇಳ್ತಾಳೆ, ಅಣ್ಣ ರೋಹಿಣಿ ಬರ್ತಾ ಇದ್ದಾಳೆ ಅಂತ ಹೇಳಿ. ಅಷ್ಟು ಹೇಳುವಾಗ ಈ ಕಾಗಿಸುಬ್ಬನೊಂದಿಗೆ ಇದ್ದಂಥ ದಿನೇಶನಿಗೆ ಹೇಳ್ತಾನೆ, ದಿನೇಶ ಬಚ್ಚಿಟ್ಕೋ, ರೋಹಿಣಿ ಬರ್ತಾ ಇದ್ದಾಳೆ ಅಂತ ಹೇಳಿ. ಅದಕ್ಕೆ ದಿನೇಶ ಹೇಳ್ತಾನೆ, ಮಕ್ಕಳಿಗೆ ದೆವ್ವ ಬಂದಾಗ ಬಚ್ಚಿಟ್ಕೋ ಅಂತ ಹೇಳುವಾಗೆ ಈ ರೋಹಿಣಿ ಬಂದಾಗ ನನ್ನ ಬಚ್ಚಿಟ್ಕೋ ಅಂತ ಹೇಳ್ತೀಯಲ್ಲ ಕಾಗೆ ಅಂತ ಹೇಳಿ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ನೀನಿವತ್ತು ಹೋಗಿಲ್ಲ ಅಂದರೆ ನಿನಗೆ 1 ರೂಪಾಯಿನೂ ಸಿಗಲ್ಲ, ಹುಷಾರ್ ಅಂತಾನೆ. ಆ ರೀತಿ ಹೇಳುವಾಗ ದಿನೇಶ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಹಾಗೆ ರೋಹಿಣಿ ಬಂದಾಗ ಕಾಗೆಸುಬ್ಬ ಹೇಳ್ತಾನೆ, ಬಾ ಅಮ್ಮ ರೋಹಿಣಿ, ಬಂದು ಕೂತ್ಕೋ ಅಂತ ಹೇಳ್ತಾನೆ. ಏನಮ್ಮ, ಏನು ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಆ ಚೈನ್ ತೆಗೆದುಕೊಳ್ಳೋಕ್ಕೆ ಬಂದಿದ್ದೇನೆ. ಅದಕ್ಕೆ ಮತ್ತೆ ಕಾಗೆಸುಬ್ಬ ಕೇಳ್ತಾನೆ, ದುಡ್ಡು ಅರೇಂಜ್ ಆಯಿತಾ? ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹಾಂ, ಕಷ್ಟಪಟ್ಟು ಮಾಡಿದೆ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ಚಿನ್ನ ಅಂದರೆ ಎಷ್ಟೇ ಕಷ್ಟಪಟ್ಟರು ಮಾಡ್ತೀರಲ್ಲ. ರೋಹಿಣಿಗೆ ಆ ಚಿನ್ನವನ್ನು ಕೊಡ್ತಾನೆ. ಆಗ ರೋಹಿಣಿ ಆ ಚಿನ್ನವನ್ನು ನೋಡ್ತಾಳೆ. ಮತ್ತೆ ಕೇಳ್ತಾಳೆ ರೋಹಿಣಿ ಕಾಗೆಸುಬ್ಬನ ಹತ್ರ, ನಂಬೋದು ತಾನೆ? ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ನಂಬಲೇಬೇಕಮ್ಮ, ನಮ್ಮ ದಂಧೆಯಲ್ಲಿ ಕಾಟ ಇದೆ, ಕಪಟ ಇಲ್ಲ, ಕೊರಳು ಕೊಯ್ದ್ರು ಮುಂದೆನೇ ಕೊಯ್ತೇವೆ, ಮೋಸ ಇಲ್ಲ, ನಿನಗೆ ನಂಬಿಕೆ ಇದೆ ತಗೋ, ಇಲ್ಲಾಂದರೆ ಬೇರೆಯವರು 1.5 ಲಕ್ಷಕ್ಕೆ ಕೇಳಿದ್ದಾರೆ, ಮಾರಾಗ್ತೇನೆ ಅಂತಾನೆ ಕಾಗೆಸುಬ್ಬ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಬೇಡ, ಇದು ನನಗೆ ಬೇಕು. ಮತ್ತೆ ಕಾಗೆಸುಬ್ಬ ಕೇಳ್ತಾನೆ ಅಮೌಂಟ್ ಅಂತ ಹೇಳಿ. ಆಗ ರೋಹಿಣಿ ಹಣವನ್ನು ಕೊಡ್ತಾಳೆ. ಎಣಿಸ್ಕೊಂಡು ಬಿಡು, ಮತ್ತು ಏನಾದರೂ ಕಮ್ಮಿ ಇತ್ತು ಅಂತ ಹೇಳಿದರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ನಾನು ಕೊಟ್ಟ ಚೈನನ್ನು ನಿನ್ನ ನಂಬಿಕೆಯಿಂದ ತೆಗೆದುಕೊಳ್ತಾ ಇದ್ದೀಯಾ,
ನೀನು ಕೊಟ್ಟ ದುಡ್ಡನ್ನು ಪರೀಕ್ಷೆ ಮಾಡಿದರೆ ಚೆನ್ನಾಗಿರೋದಿಲ್ಲ. ಹೋಗ್ತಾ ಯಾವುದಾದ್ರೂ ಅಂಗಡಿಯಲ್ಲಿ ಚೆಕ್ ಮಾಡಿಸ್ಕೊಳ್ಳಮ್ಮ, ಏನಾದರೂ ಡೌಟ್ ಇದ್ದರೆ ಅಂತ ಹೇಳಿ ಹೇಳ್ತಾನೆ ಕಾಗೆಸುಬ್ಬ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇರಲಿ ನಂಬ್ತೇನೆ ನಿನ್ನ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ಗುಡ್ ಗುಡ್ ಗುಡ್, ಒಂದು ಸಲ ಹಾಕ್ಕೊಳ್ಳಮ್ಮ, ಹೆಂಗೆ ಕಾಣ್ತೀಯ ನೋಡೋಣ. ಆಹಾ, ಕ್ಯಾಲೆಂಡರಲ್ಲಿ ಕಾಣೋ ಲಕ್ಷ್ಮಿ ಥರ ಕಾಣ್ತಾ ಇದೆಯಾ, ಫೋಟೋ ಹೊಡಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೇ ಅದೆಲ್ಲ ಬೇಡ, ಆಮೇಲೆ ಇನ್ನೊಂದು ವಿಷಯ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ಏನಮ್ಮ ಅಂತ ಹೇಳಿ. ಆಗ ರೋಹಿಣಿ ಹೇಳ್ತಾಳೆ, ಸೂರ್ಯನಿಗೆ ಕೀ ಕೊಟ್ಟದ್ದು ನಾನೇ ಅಂತ ಹೇಳಿ ಅನುಮಾನ ಬಂದಿದೆ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ಅದು ಹೇಗೆ ಅಂತೇಳಿ. ಆಗ ರೋಹಿಣಿ ಹೇಳ್ತಾಳೆ, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತ ಕೇಳಿಲ್ವಾ, ಆ ಮನೆಯಲ್ಲಿ ಅವರಿಗೆ ನನ್ನ ಮೇಲೇ ಅನುಮಾನ. ಅಕಸ್ಮಾತ್ ನಾಳೆ ದಿನ ನೀನೇನಾದರೂ ಅವನ ಕೈಗೆ ಸಿಕ್ಕಾಕೊಂಡು ಅವನು ನಿನಗೆ ಹೊಡೆದ್ರೆ ನನ್ನ ಹೆಸರು ಹೇಳೋ ಹಾಗಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಕಾಗೆಸುಬ್ಬ ಆಯ್ತಮ್ಮ ಅಂತ ಹೇಳ್ತಾನೆ. ಅಂಥ ದಿನ ಬರಲ್ಲ, ಬಂದರೂ ನಿನ್ನ ಹೆಸರೇ ಹೇಳಲ್ಲ, ನೀನು ಧೈರ್ಯವಾಗಿ ಹೋಗ್ಬಾ ಅಮ್ಮ ಅಂತ ಹೇಳಿ ಕಾಗೆಸುಬ್ಬ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ ಸರಿ ಅಂತ. ಹಾಗೆ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಹಣ ನೋಡಿದ ತಕ್ಷಣ ಈ ದಿನೇಶ ಒಳಗಿನಿಂದ ಹೊರಗಡೆ ಬರ್ತಾನೆ. ಅದಕ್ಕೆ ದಿನೇಶ ಹೇಳ್ತಾನೆ, ಆಹಾ, ಇಷ್ಟು ದುಡ್ಡು ನೋಡಿ ಎಷ್ಟೋ ದಿನ ಆಗಿ ಹೋಗಿತ್ತು, ನನಗೂ ಸ್ವಲ್ಪ ಅಂತ ಹೇಳ್ತಾನೆ. ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ, ಡೀಲ್ ಮಾಡಿದ ಅಸ್ತ ನಂದು ಅಪ್ತ ನಿಂದ ಅಂತ ಕೇಳ್ತಾನೆ. ಆಯಿತು ತಗೋ ಅಂತ ಹೇಳಿ ಕಾಗೆಸುಬ್ಬ ಸ್ವಲ್ಪ ಹಣವನ್ನು ದಿನೇಶನಿಗೆ ಕೊಡ್ತಾನೆ. ಇತ್ತ ಕಡೆ ಶ್ರುತಿ ಡಬ್ಬಿಂಗ್ ಮಾಡಿ ಮನೆಗೆ ಬರ್ತಾಳೆ. ಆಗ ರವಿ ಕೂಡ ಹೊರಗಡೆ ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ. ರವಿ ಶ್ರುತಿಯನ್ನು ನೋಡಿದ ತಕ್ಷಣ ಕೇಳ್ತಾನೆ, ಶ್ರುತಿ ಡಬ್ಬಿಂಗ್ ಇದೆ ಅಂತ ಹೇಳಿದೆ, ಇಷ್ಟು ಬೇಗ ಮುಗ್ದೋಯ್ತಾ? ಅದಕ್ಕೆ ಶ್ರುತಿ ಹೇಳ್ತಾಳೆ, ಹ್ಞೂ ಮುಗೀತು, ನನ್ನ ಕೆಲಸಕ್ಕೆ ಗೌರವವಿದೆ, ಸುಮ್ಮನೆ ಕೆಲಸ ಮಾಡಿಸ್ಕೊಳ್ಳಲ್ಲ. ಅದಕ್ಕೆ ರವಿ ಹೇಳ್ತಾನೆ, ವೆಲ್ ಡನ್ ವೆಲ್ ಡನ್. ಮತ್ತು ಶ್ರುತಿ ಕೇಳ್ತಾಳೆ, ನೀನೇನು ರೆಡಿಯಾಗಿ ಹೊರಟಿದ್ಯಾ? ಅದಕ್ಕೆ ರವಿ ಹೇಳ್ತಾನೆ, ಇದೇನಿದು ಹೊಸ್ದಾಗಿ ಕೇಳ್ತಾ ಇದೆಯಾ, ಕೆಲಸಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಶ್ರುತಿ ಕೇಳ್ತಾಳೆ, ಯಾವ ಕೆಲಸಕ್ಕೆ? ಅದಕ್ಕೆ ರವಿ ಹೇಳ್ತಾನೆ, ಇದೇನು ಹೊಸ್ದಾಗಿ ಕೇಳ್ತಾ ಇದೆಯಾ, ನಿಂಗೆ ಗೊತ್ತಿಲ್ವ ಯಾವ ಕೆಲಸಕ್ಕೆ ಅಂತ ಹೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನನಗೆ ಗೊತ್ತಿರೋ ಕೆಲಸಕ್ಕೆ ನೀನು ಹೋಗೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಅಂದರೆ? ಅದಕ್ಕೆ ಶ್ರುತಿ ಹೇಳ್ತಾಳೆ, ಆ ಹೋಟೆಲ್ ಕೆಲಸಕ್ಕೆ ಹೋಗೋದು ಬೇಡ ಅಂದೆ. ಮತ್ತು ರವಿ ಹೇಳ್ತಾನೆ, ನೀನು ಹೇಳಿದ ತಕ್ಷಣ ಕೆಲಸ ಬಿಡೋಕ್ಕಾಗಲ್ಲ ಅಂದೆ. ಮತ್ತು ಶ್ರುತಿ ಹೇಳ್ತಾಳೆ, ಲೂಸ್ ಥರ ಮಾತಾಡಬೇಡ ರವಿ, ನಿನಗೆ ವ್ಯಾಲ್ಯೂ ಇರೋದಂಥ ಜಾಗದಲ್ಲಿ ನೀನು ಕೆಲಸ ಮಾಡೋದು ಬೇಡ ಅಂದೆ. ಅವಳಿಂದನೇ ಆ ಹೋಟೆಲ್ಗೆ ಲಾಭ ಬರ್ತಾ ಇರೋದು, ಅವಳಿಂದಲೇ ದೊಡ್ಡ ಹೆಸರು ಬರ್ತಾ ಇರೋದು ಥರ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ರವಿ ಹೇಳ್ತಾನೆ, ಸೋ ವಾಟ್, ನೀತು ಆ ಹೋಟೆಲ್ನ ಓನರು, ನನ್ನಾಗಿ 10 ಜನ ಅಲ್ಲಿ ಶೆಫ್ ಇದ್ದಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲೇ ನೀನು ಮಂಗ ಆಗ್ತಾ ಇರೋದು, 1000 ಜನ ಶೆಫ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಬಟ್ ನಿನ್ನಂಗೆ ಯಾರು ಇರಲ್ಲ. ಸಮುದ್ರದಲ್ಲಿರುವ ಮುತ್ತಾಗಬೇಡ, ಹೊರಗೆ ಬಾ, ನಿನ್ನ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಮಾರ್ಕೆಟಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ನೋಡು ಶ್ರುತಿ, ನನ್ನಲ್ಲಿರುವಂಥ ಸ್ಕಿಲ್ಸನ್ನು ಹೊರಗಡೆ ತೆಗೆಯೋಕ್ಕೆ ಅವಕಾಶ ಕೊಟ್ಟಿರುವಂಥ ಹೋಟೆಲ್ ಅದು. ಎಜುಕೇಷನ್ ಮುಗಿತು, ಜೀವನ ಏನು ಅನ್ನೋ ಚಿಂತೆಯಲ್ಲಿರುವ ನನಗೆ ಹಣಕಾಸು ಕೊಟ್ಟು ಉದ್ಯೋಗ ಕೊಟ್ಟ ಹೋಟೆಲ್ ಅದು. ಅಷ್ಟೇ ಯಾಕೆ, ನಿನ್ನ ಮದುವೆ ಆಗಿದ್ದು ಆ ಹೋಟೆಲಲ್ಲಿ ಇದ್ದಿದ್ದಕ್ಕೆ, ಅಲ್ಲಿ ಸೇರಿದಾಗಿನಿಂದ ನನಗೆ ಒಳ್ಳೆಯದಾಗಿದೆ. ಅಂಥ ಜಾಗವನ್ನು ನೀನು ಹೇಳಿದ ತಕ್ಷಣ ನನಗೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ರವಿ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೋಡು ರವಿ, ನಾನು ನಿನ್ನ ಹೆಂಡ್ತಿ, ಸೊ ನನಗೆ ಕೆಲವೊಂದು ರೈಟ್ಸ್ ಇದೆ. ಆ ರೈಟ್ಸಲ್ಲಿ ನಾನು ನಿನಗೆ ಹೇಳ್ತಾ ಇದ್ದೇನೆ, ಆ ಹೋಟೆಲಲ್ಲಿ ನೀನು ಕೆಲಸ ಮಾಡಬಾರ್ದು ಅಷ್ಟೇ ಅಂತೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಶ್ರುತಿ, ನಾನು ನಿನ್ನ ಮದುವೆ ಮಾಡಿದ್ದು ನೀನು ಹೇಳ್ದಂಗೆ ಕೇಳ್ಕೊಂಡು ಇರೋಕ್ಕಲ್ಲ ಶ್ರುತಿ ಅಂತ ಹೇಳಿ ರವಿ ಹೇಳ್ತಾನೆ. ನನಗೆ ಆ ಹೋಟೆಲ್ ಕೆಲಸನೇ ಮುಖ್ಯ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀನು ಸ್ವಂತ ಹೋಟೆಲ್ ಶುರು ಮಾಡು, ಮಾರ್ಕೆಟಲ್ಲಿ ನೀನು ಹೆಸರು ಮಾಡ್ಕೊ, ಆ ನೀತು ಮುಂದೆ ನೀನು ಬೆಳೆದು ತೋರಿಸು, ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ನಿನಗೆ? ಮತ್ತೆ ರವಿ ಶ್ರುತಿಯನ್ನು ಕರಿತಾನೆ, ಹತ್ರ ಬಾ ಇಲ್ಲಿ ಅಂತೇಳಿ. ಅದಕ್ಕೆ ಶ್ರುತಿ ಕೇಳ್ತಾಳೆ, ಏನು ಅಂತೇಳಿ. ಒಗ್ಗೆಲ್ಲೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ರವಿ. ಅಷ್ಟು ಹೇಳುವಾಗ ಶ್ರುತಿಗೆ ಕೋಪ ಬರುತ್ತೆ. ಮತ್ತೆ ರವಿ ಅಂತ ಕೋಪದಿಂದ ಕರೀತಾಳೆ. ಮತ್ತೊಂದು ಕಡೆ ಕನಕ ಅರುಣ್ನ ಮನೆಗೆ ಬರ್ತಾಳೆ. ಆಗ ಅರುಣ್ನ ತಾಯಿ ಇರ್ತಾರೆ. ಆಗ ಕನಕ ಅರುಣ್ನ ತಾಯಿನ ಅಮ್ಮ ಅಂತ ಕರೀತಾರೆ. ಆ ನಂತರ ಅರುಣ್ನ ತಾಯಿ ಹೇಳ್ತಾರೆ, ಬಾ ಅಮ್ಮ ಕನಕ ಅರುಣ್ನ ತಾಯಿಯನ್ನು ನೋಡಿ ಕೇಳ್ತಾಳೆ, ಯಾಕಮ್ಮ ತುಂಬ ಡಲ್ಲಾಗಿದ್ದೀರಾ ಅಂತೇಳಿ, ಹುಷಾರಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅರುಣ್ನ ತಾಯಿ ಹೇಳ್ತಾರೆ, ನಾನು ಹುಷಾರಾಗಿದ್ದೇನಮ್ಮ, ಆದರೆ ಅದಕ್ಕೆ ಕನಕ ಕೇಳ್ತಾಳೆ, ಅರುಣ್ಗೆ ಏನಾಯಿತು? ಮತ್ತೆ ಅರುಣ್ನ ತಾಯಿ ಹೇಳ್ತಾರೆ, ನೀನು ಗಾಬರಿ ಆಗಬೇಡಮ್ಮ, ಅವನಿಗೆ ಏನೂ ಆಗಿಲ್ಲ, ಆದರೆ ಅವನ್ನ ಮತ್ತೆ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಕನಕ ಕೇಳ್ತಾಳೆ, ಅದಾಗಿ 1 ವಾರ ಆಗ್ತಾ ಬಂತಮ್ಮ, ಅದೇ ನೋವಲ್ಲಿ ಇದ್ದಾರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಅರುಣ್ನ ತಾಯಿ ಹೇಳ್ತಾರೆ, ನಿಷ್ಠೆಯಿಂದ ಕೆಲಸ ಮಾಡುವವರೇ
ಆಗಲ್ಲಮ್ಮ. ಕೆಲಸದಲ್ಲಿ ಏನಾದರೂ ಸಮಸ್ಯೆ ಆದರೆ ತಡ್ಕೋತಾರೆ, ಆದರೆ ಕೆಲಸದಿಂದಲೇ ಸಮಸ್ಯೆಗಳು ಬಂದರೆ ಹೇಗೆ ತಡ್ಕೊಳ್ತಾರೆ ಹೇಳು? ಅದಕ್ಕೆ ಕನಕ ಹೇಳ್ತಾಳೆ, ಸರಿ ನಾನು ಹೋಗಿ ಕೇಳ್ತೇನೆ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆ ಕನಕ ಅರುಣ್ನ ರೂಮ್ಗೆ ಬರ್ತಾಳೆ. ಆಗ ಅರುಣು ಕನಕನನ್ನು ನೋಡಿ, ಓ ಕನಕ ಬಾ ಅಂತ ಹೇಳಿ ಕರೀತಾನೆ. ಕನಕ ಕೇಳ್ತಾಳೆ ಅರುಣ್ ಹತ್ರ, ಏನು ಸರ್ ತುಂಬ ಬೇಜಾರಲ್ಲೇ ಕೂತ್ಕೊಂಡಿದ್ದೀರಾ? ಅದಕ್ಕೆ ಅರುಣ್ ಹೇಳ್ತಾನೆ, ನಾನು ಸಸ್ಪೆಂಡ್ ಆಗಿದ್ದು ಬೇಜಾರಿಲ್ಲ ಕನಕ, ಆದರೆ ಅವನು ಮಾಡಿದ ಅವಮಾನನ ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕನಕ ಹೇಳ್ತಾಳೆ, ನೀವು ಹೇಳ್ತಾ ಇರೋದನ್ನು ನನಗೆ ಕೇಳ್ಕೊಂಡಿದ್ರೆ ನಿಮ್ಮ ದ್ವೇಷ ಈ ಜನ್ಮದಲ್ಲಿದ್ದು ಅಲ್ಲ, ಜನ್ಮಗಳ ದ್ವೇಷ ಅಂತ ಅನಿಸ್ತಾ ಇದೆ. ಇದೆಲ್ಲ ನಿಮ್ಮ ಈಗೋ ಇಂದನೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರ್ತದೆ ಅಂತೇಳಿ ನನ್ನ ಫೀಲಿಂಗ್ ಅಂತೇಳಿ ಕನಕ ಹೇಳ್ತಾಳೆ. ಅಷ್ಟು ಹೇಳುವಾಗ ಅರುಣ್ಗೆ ಕೋಪ ನೆತ್ತಿಗೆ ಇರುತ್ತೆ. ಆಗ ಕನಕ ಹೇಳ್ತಾಳೆ, ನೋಡಿ ನೋಡಿ ಯಾವ ಥರ ನೀವು ಕೋಪ ಮಾಡ್ಕೊಳ್ತಾ ಇದ್ದೀರಾ ಅಂತ. ಆದದ್ದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ, ಇನ್ನು ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಇರುವಾಗ ಮಾತ್ರ ನಮ್ಮ ಮೂಡ್ ಸರಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಕನಕ ಹೇಳ್ತಾಳೆ. ಇದನ್ನು ನೀವು ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತೀರಾ, ಇದನ್ನು ನಾವು ಪಾಸಿಟಿವ್ ಆಗಿ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ಹೇಳ್ತಾಳೆ ಕನಕ. ಅದಕ್ಕೆ ಅರುಣ್ ಹೇಳ್ತಾನೆ, ಹೇಗೆ ಅಂತೇಳಿ, ನಿಮ್ಮನ್ನು ನಾನು ನನ್ನ ಅಕ್ಕ ಭಾವನಿಗೆ ಮೀಟ್ ಮಾಡಿಸ್ತೇನೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅರುಣ್ ಹೇಳ್ತಾನೆ, ಬಾ ಇವತ್ತೇ ಹೋಗೋಣ ಅಂತೇಳಿ. ಆಗ ಅರುಣ್ ತಟ್ಟನಿಂದ, ಹಾಗಾದರೆ ಸರಿ ಬಾ ಹೋಗೋಣ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಕನಕ ಹೇಳ್ತಾಳೆ, ಯಾಕ್ರಿ ಇಷ್ಟೊಂದು ಆತ್ರ, ಮೊದಲು ನನ್ನ ಅಕ್ಕನ ಹತ್ರ ಹೇಳಬೇಕು, ಆ ನಂತರ ನಾನು ನಿಮ್ಮನ್ನು ಮೀಟ್ ಮಾಡಿಸೋಕೆ ಆಗೋದು. ಅದಕ್ಕೆ ಅರುಣ್ ಹೇಳ್ತಾನೆ, ಇನ್ನೂ ನಾನು ಲೇಟ್ ಮಾಡಿದರೆ ಎಲ್ಲಿ ನಿನ್ನ ಮೂಡ್ ಚೇಂಜ್ ಆಗುತ್ತೆ ಅನ್ನೋ ಭಯ ನನಗೆ. ಅಷ್ಟು ಹೇಳುವಾಗ ಕನಕ ನಗಾಡ್ತಾಳೆ. ಮತ್ತೆ ಅರುಣ್ ಹೇಳ್ತಾನೆ, ಏನಾದರೂ ನಿನ್ನ ನಿರ್ಧಾರ ಬದಲಾದರೆ? ಆಗ ಕನಕ ಹೇಳ್ತಾಳೆ, ಇಲ್ಲ ಆ ಥರ ಏನೂ ಆಗೋದಿಲ್ಲ. ಅದಕ್ಕೆ ಕನಕ ಹೇಳ್ತಾಳೆ, ಮೊದಲು ನಾನು ನನ್ನ ಅಕ್ಕನ ಹತ್ರ ಮಾತಾಡ್ತೇನೆ, ಆನಂತರ ಎಲ್ಲಿ ಹೇಗೆ ಮೀಟ್ ಮಾಡಿಸೋದಂತ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಹೇಳ್ತಾಳೆ. ಇನ್ನೊಂದು ಕಡೆ ಮೀನಾ ತಾಯಿ ಮನೆಗೆ ಬರ್ತಾಳೆ. ಆಗ ಮೀನನ ತಾಯಿ ಗಾಢ ಚಿಂತೆಯಲ್ಲಿರ್ತಾರೆ. ಮೀನಾ ಬಂದದ್ದನ್ನು ಕೂಡ ಅವರು ಗಮನಿಸುವುದೇ ಇಲ್ಲ. ಅಮ್ಮ ಅಮ್ಮ ಅಂತ ಕರೀತಾಳೆ ಮೀನಾ. ಆನಂತರ ಮೀನಾ ಅವಳ ತಾಯಿಯ ಮೈ ಮುಟ್ಟಿ ಅಮ್ಮ ಅಂತ ಕರೀತಾಳೆ. ಆಗ ಮೀನಾ ಕೇಳ್ತಾಳೆ, ಅಮ್ಮ ಯಾಕಮ್ಮ ಈ ಥರ ಕೂತಿದ್ದೀಯಾ, ಏನಾಯಿತು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮೀನನ ತಾಯಿ ಕೇಳ್ತಾರೆ, ಯಾವಾಗ ಬಂದೆ ಮೀನಾ ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ಇವಾಗ ತಾನೇ ಬಂದೆ. ಮತ್ತು ಮೀನನ ತಾಯಿ ಕೇಳ್ತಾರೆ ಮೀನನ ಹತ್ರ, ತಿಂಡಿ ತಿಂದಿಯಾ ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲಮ್ಮ ನನಗೆ ಯಾಕೋ ಮೂಡಿಲ್ಲ, ಬರ್ತಾ ಕಾಫಿ ಕೊಡ್ತಾ ಬಂದೆ ಅಂತ ಹೇಳಿ. ಇಡ್ಲಿ ಮಾಡಿದ್ದೇನೆ ತಂದು ಕೊಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಬೇಡಮ್ಮ, ಮೊದಲು ನೀನು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀಯಾ ಮೊದಲು ಹೇಳು ಅಂತ ಹೇಳಿ ಕೇಳ್ತಾಳೆ ಮೀನಾ. ಮತ್ತೆ ಮೀನಾ ಕೇಳ್ತಾಳೆ, ನಾನು ದೇವಸ್ಥಾನದ ಹತ್ರ ಕೂಡ ಹೋಗಿದ್ದೆ, ಅಲ್ಲೂ ಇರಲಿಲ್ಲ ನೀನು. ಆಗ ಮೀನನ ತಾಯಿ ಹೇಳ್ತಾರೆ, ಯಾಕೋ ಮೀನಾ ನನಗೆ ಇವತ್ತು ಮನಸ್ಸೇ ಇಲ್ಲ, ಜೊತೆಗೆ ನನ್ನ ಕೆಂಪಯ್ಯನ ಮನೆಗೆ ಕೂಡ ಹೋಗಿ ಕೊಡಬೇಕಿತ್ತು, ಸುಮ್ಮನೆ ಕಟ್ತಾ ಕೂತಿದ್ದೆ ಅಂತ ಹೇಳಿ ಹೇಳ್ತಾರೆ. ಆಗ ಮೀನಾ ಕೇಳ್ತಾಳೆ, ಅಮ್ಮ ಏನಾಯ್ತಮ್ಮ, ಹುಷಾರಿಲ್ವಾ ಅಂತ ಕೇಳ್ತಾಳೆ. ಆಗ ಮೀನನ ತಾಯಿ ಹೇಳ್ತಾರೆ, ಹಾಗೇನಿಲ್ಲಮ್ಮ, ಏನೋ ಯೋಚನೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅದನ್ನೇ ತಾನೇ ಅಮ್ಮ ನಾನು ಕೇಳ್ತಾ ಇರೋದು, ನೀನು ಯಾಕೆ ಸುಮ್ಮನೆ ರಾಗ ತಾಳ ಎಲ್ಲ ಸೇರಿಸ್ತಾ ಇದೆಯಾ, ನೇರವಾಗಿ ಏನು ಅಂತ ಹೇಳಬಾರ್ದು ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಮೀನನ ತಾಯಿ ಹೇಳ್ತಾರೆ, ವಯಸ್ಸಿಗೆ ಬಂದಂತಹ ಹೆಣ್ಮಗಳನ್ನು ಮನೇಲಿಟ್ಕೊಳ್ಳೋದು, ಸೆರಗಿನಲ್ಲಿ ಕೆಂಡ ಕಟ್ಕೊಳ್ಳೋದು ಎರಡೂ ಒಂದೇ ಅಂತ ಹಿರಿಯರು ಹೇಳ್ತಾರೆ. ನಿಂದೇನೋ ವಿಚಿತ್ರವಾಗಿ ಮದುವೆ ಆಗೋಯ್ತು, ನನಗೇನೂ ಚಿಂತೆ ಇಲ್ಲ, ಆದರೆ ನನಗೆ ಕನಕನ ಬಗ್ಗೆನೇ ತುಂಬ ಯೋಚನೆ ಆಗ್ತಾ ಇದೆ. ಅದಕ್ಕೆ ಮೀನಾ ಕೇಳ್ತಾಳೆ, ಯಾಕಮ್ಮ ಅವಳ ಬಗ್ಗೆ ಚಿಂತೆ ಮಾಡೋದು ಏನಿದೆ? ಅದಕ್ಕೆ ಮೀನನ ತಾಯಿ ಹೇಳ್ತಾರೆ, ಇತ್ತೀಚೆಗೆ ಯಾಕೋ ಅವಳು ತುಂಬ ವಿಚಿತ್ರವಾಗಿ ನಡ್ಕೊಳ್ತಾಳೆ. ಕೆಲಸ ಮುಗಿದ ತಕ್ಷಣ ಸಂಜೆ ಮನೆಗೆ ಬಂದುಬಿಡೋಳು, ಆದರೆ ಇವಾಗ ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಬರ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಮ್ಮ ಕೆಲಸ ಏನೋ ಜಾಸ್ತಿ ಇರ್ಬೋದು. ಅದಕ್ಕೆ ಮೀನನ ತಾಯಿ ಮತ್ತೆ ಹೇಳ್ತಾಳೆ, ಅದು ಸರಿ ಕಣೆ, ಮನೆಗೆ ಬಂದ ತಕ್ಷಣ ಅಮ್ಮ ಅಂತ ಹೇಳಿ ನನ್ನ ಜೊತೆ ಖುಷಿಯಾಗಿ ಕಾಲ ಕಳೀತಿದ್ಲು. ಇತ್ತೀಚೆಗೆ ಒಬ್ಬಳೇ ಇರ್ತಾಳೆ, ಯಾವಾಗಲೂ ಫೋನಲ್ಲೇ ಇರ್ತಾಳೆ, ಒಬ್ಬೊಬ್ಬಳೇ ನಗ್ತಾ ಇರ್ತಾಳೆ, ಅದೇನೋ ಮೆಸೇಜು ಅಂತ 3 ಹೊತ್ತು ಫೋನಲ್ಲೇ ಇರ್ತಾಳೆ. ಅವಳಿಗೆ ಫೋನ್ ಬಂದರೆ ಎದುರುಗಡೆ ಮಾತಾಡಲ್ಲ, ಮತ್ತೆ ಮೇಲೆ ಹೋಗಿ ಮಾತಾಡ್ತಾಳೆ. ಅದೆಲ್ಲ ಯಾಕೋ ಗೊತ್ತಿಲ್ಲ ಕಣೆ, ಬೀದಿಲೆಲ್ಲ ಫೋನಲ್ಲೇ ಮಾತಾಡ್ಕೊಂಡೇ ಇರ್ತಾಳೆ. ಇದೆಲ್ಲ ಅನುಮಾನ ಬರೋಂಗೆ ಅನಿಸಲ್ವಾ? ಇನ್ನೊಂದು ಕಡೆ ರೋಹಿಣಿ ತೆಗೆದುಕೊಂಡಂಥ ಚೈನನ್ನು ಶಾಂತಿಯ ಕೈಗೆ ಕೊಡ್ತಾಳೆ. ಆಗ ಶಾಂತಿ ಕೇಳ್ತಾಳೆ, ಇದೇನಿದು ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಚಿನ್ನದ ಸರ ಅತ್ತೆ, ಹಳೆ ಕಾಲದ್ದು, ಆದರೆ ಈಗಿನ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ಅದಕ್ಕೆ ಶ್ರುತಿ ರವಿ ಹತ್ರ ಹೇಳ್ತಾಳೆ, ರೋಹಿಣಿಯವರು ನಿಮ್ಮ ತಾಯಿಗೆ ಪೂಸಿ ಹೊಡಿತಾ ಇದ್ದಾರೆ ನೋಡು, ನಿಮ್ಮ ಅಮ್ಮ ಈಗ ಆ ಗೋಲ್ಡ್ ಚೈನನ್ನು ಇಸ್ಕೊಳ್ತಾರೆ. ಅದಕ್ಕೆ ರವಿ ಹೇಳ್ತಾನೆ, ಇಲ್ಲ ಶ್ರುತಿ, ಅಮ್ಮನಿಗೆ ಅವ್ರ ಮೇಲೆ ತುಂಬ ಕೋಪ ಇದೆ, ಹಾಗಾಗಿ ಇಸ್ಕೊಳ್ಳಲ್ಲ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದಾ, ಹಾಗಿದ್ರೆ ಬೆಟ್ಟ ಎಷ್ಟು, 1000 ಅಂತ ಕೇಳ್ತಾಳೆ. ಅದಕ್ಕೆ ರವಿ ಕೂಡ 500 ಅಂತ ಹೇಳ್ತಾನೆ.
ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ, ಯಾಕೆ ತಾಯಿ ಇಷ್ಟೊಂದು ಬೆಲೆ ಬಾಳುವ ಚಿನ್ನದ ಸರವನ್ನು ನಿಮ್ಮ ಅತ್ತೆ ಕೊಡುವ ಅಗತ್ಯ ಏನಿದೆ ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಯಾವುದೋ ಒಂದು ಅಡ್ವಾನ್ಸ್ ಬಂತು ಮಾವ, ಈ ಚೈನ್ ನೋಡಿದೆ, ಅತ್ತೆ ಕತ್ತಿಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಅದಕ್ಕೆ ಮನೋಜ ಹೇಳ್ತಾನೆ, ಏನು ರೋಹಿಣಿ ನೀನು ದುಡ್ಡು ಬಂದಿದೆ ಅಂತ ಸಿಕ್ಕಿದವರಿಗೆ ಅಂತ ಹೇಳುವಾಗ ಶಾಂತಿಯ ಮುಖ ಒಂಥರ ಬೇಜಾರಾಗುತ್ತೆ. ಆಗ ಮನೋಜ ಶಾಂತಿಯ ಮುಖ ನೋಡ್ತಾನೆ. ಆಗ ಅಲ್ಲಿಗೆ ಸ್ವಲ್ಪ ಅವನ ಮಾತಲ್ಲಿ ಇಳಿತ ಕಮ್ಮಿ ಆಗ್ತದೆ. ಆಗ ಮನೋಜ ಹೇಳ್ತಾನೆ, ರೋಹಿಣಿ ದುಡ್ಡು ಸಿಕ್ಕಿದೆ ಅಂತ ಹೇಳಿ ಸುಮ್ಮನೆ ಖರ್ಚು ಮಾಡಬಾರ್ದು, ನನಗೆ ಕೊಟ್ಟಿದ್ರೆ ಆಗ್ತಾ ಇರಲಿಲ್ವ ಅಂತೇಳಿ ಮನೋಜ ಹೇಳ್ತಾನೆ. ಮತ್ತೆ ರೋಹಿಣಿ ಹೇಳ್ತಾಳೆ, ಅತ್ತೆ ಕತ್ತಿಗೆ ಸರ ಹಾಕಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಮಾವ, ಅದಕ್ಕೆ ನಾನು ಸ್ವಲ್ಪ ದುಡ್ಡನ್ನು ಕೂಡಿರ್ತಾ ಇದ್ದೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ತರಕ್ಕೆ ಮುಂಚೆ ಯಾರನ್ನಾದರೂ ಕೇಳಬೇಕು ಅನ್ನೋ ಅಭ್ಯಾಸ ಇಲ್ಲ ಅಂತ ಅನಿಸುತ್ತೆ ಇವಕ್ಕೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಯಾರನ್ನು ಕೇಳಬೇಕಿತ್ತತ್ತೆ, ಅಪ್ಪ ಅಮ್ಮ ಇಲ್ಲದೇ ಇರೋಳು ನಾನು, ಇದನ್ನು ನೀವು ಹಾಕ್ಕೊಂಡ್ರೆ ನಮ್ಮ ತಾಯಿಗೆ ಕೊಟ್ಟಷ್ಟೇ ಖುಷಿ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ತೆಗೆದುಕೊಂಡು ಬಂದೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನನಗಾದರೂ ಹೇಳ್ಬೋದಿತ್ತು ತಾನೇ. ಅದಕ್ಕೆ ಶಾಂತಿ ಹೇಳ್ತಾಳೆ, ಎಲ್ಲ ಇವಳು ಕದ್ದು ಮುಚ್ಚಿ ವ್ಯವಹಾರ ಮಾಡೋದು ತಗೋ ಹಂಗೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ನೋಡ್ದಾ ಅಮ್ಮ ತಗೊಳ್ಳಲ್ಲ ಅಂದೆ ಅಲ್ಲ ತಾನೇ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೋಯ್ ಸ್ವಲ್ಪ ಸುಮ್ಮನಿರು, ಇನ್ನೂ ಸೀನ್ ಮುಗ್ದಿಲ್ಲ ಅಂತ ಹೇಳಿ ಅವರಿಬ್ಬರೇ ಗುಸು ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನೇನು ಇದನ್ನು ಬೇಕು ಅಂತ ಕೇಳಿದ್ನಾ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವೇನು ಕೇಳಿಲ್ಲ ಅತ್ತೆ, ನನಗೆ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ ಹೇಳಿ ಹೇಳ್ತಾಳೆ. ತಗೊಳ್ಳಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ, ನಂಗೆ ಬೇಡ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, ಏನಮ್ಮ ನೀನು, ಇವಳೇನು ಆಸೆ ಪಟ್ಟು ತೊಗೊಂಡು ಬಂದಿದ್ದಾಳೆ ತಗೋ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇವಳೇನು ಆಸೆ ಪಟ್ಟು ತೊಗೊಂಡು ಬಂದಿಲ್ಲ, ಬಂಡೆಕಲ್ಲನ್ನ ಬಿಸಿನೀರು ಹಾಕಿ ಕರಗೋಸುವಂತ ಯತ್ನ ಮಾಡ್ತಿದ್ದಾಳೆ, ಯತ್ನ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮನೋಜ ಹೇಳ್ತಾನೆ, ಸುಮ್ಮನೆ ತಗೋ ಅಮ್ಮ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಂಗೆ ಬೇಕಾಗಿಲ್ಲ ಕಣೋ, ನಾನು ತಗೊಳ್ಳಲ್ಲ ಅಂತ ಹೇಳಿ. ಇದು ಇದೆ ಅಲ್ಲ ಚಿಲುಕ್ನೂರು, ಇದು ಸಾಮಾನ್ಯ ತಲೆ ಅಲ್ಲ ಕಣೋ, ಇದು ಅತ್ತೆಗೆ ನನ್ನ ಮೇಲೆ ಕೋಪ. ಅದಕ್ಕೆ ಚಿನ್ನನೋ ಬೆಳ್ಳಿನೋ ಕೊಟ್ಟು ಕಡಿಮೆ ಮಾಡೋಣ ಅಂತ ಹೇಳುವಂಥ ನಂಗ್ಲಾಟ ಇವಳ್ದು, ನಂಗ್ಲಾಟ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಮತ್ತೆ ಶಾಂತಿ ಹೇಳ್ತಾಳೆ, ಹಾಲು ಹೊಡೆದೋಗಿದೆ ಅಂತ ನಾನು ಬಿಸಾಕಿದ್ದೆ, ಅದೀಗ ಮತ್ತೆ ರಸಮಲಾಯಿ ಆಗಿ ನನ್ನ ಬಾಯತ್ರನೇ ಬರ್ತಾ ಇದೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ದೇವ ನವೆಂಬರ್ 9ರಿಂದ ನವೆಂಬರ್ 18ರವರೆಗೆ ಒಳ್ಳೆ ಸಂಪಿಗೆ ಥರ ಇದ್ದೆ, ಅದಕ್ಕಿಂತ ಆಚೆ ಕೊಳಕ್ ಮಂಡಲ್ದ ಯಾವ ಥರ ಇದೆಯಲ್ವೇ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಹಾಗೇನೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಏ ಗುಂಗ್ರಿ, ಇಂಥ ಲಂಚಕ್ಕೆಲ್ಲ ಕರಗೋಳಲ್ಲ ಕಣೆ ನಾನು, ಅದನ್ನು ತೆಗೆದುಕೊಂಡು ಆಚೆ ಹಾಕು, ಇಲ್ಲಾಂದರೆ ಬಿಸಾಕು ಅಂತ ಹೇಳಿ ಹೇಳ್ತಾಳೆ. ಹಾಗೆ ಅಲ್ಲಿಟ್ಟಿರುವ ಚಿನ್ನವನ್ನು ಮನೋಜ ತೆಗಿತಾನೆ. ಅಮ್ಮ ಇದನ್ನು ನಾನು ಮಾರಿಬಿಡ್ತೇನೆ ಅಂತ. ಆಗ ಶಾಂತಿ ಮನೋಜನನ್ನು ದೂಡ್ತಾಳೆ, ಇದು ಯಾರಿಗೆ ಅಂತ ತಗೊಂಡದ್ದು, ನನಗೆ ತಾನೇ ಅಂತ ಹೇಳಿ ಹೇಳ್ತಾಳೆ. ವೀಕ್ಷಕರಿಗೆ ಇಷ್ಟ ಆಗಿದೆ ಈ ಸಂಚಿಕೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.